ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಸರ್ಕಾರ. ಇವ್ರು ಅವ್ರ ಸ್ವಂತಕ್ಕೆ ಸರ್ಕಾರ ಮಾಡ್ಕೊಂಡವ್ರ ಅಷ್ಟೇ. ಅವ್ರು ಅಡ ಮಡಗಿದ್ರು ನಮ್ದು ಭಾರತನ. ಇವಾಗ ರಾಹುಲ್ ಗಾಂಧಿ ಬಿಡಿಸವನು. ಸಾಲೆಲ್ಲ ರೈತರ ಮೇಲೆ ದುಡ್ಡೆಲ್ಲ MLA ಗಳು MP ಗಳು ಮಿನಿಸ್ಟರ್ಗಳು ಮನೆ ಮೇಲೆ. ಈಗಿರೋ ಸರ್ಕಾರ ನೀವ್ ಹೇಳ್ದಂಗೆ ಸಾಲ ಮಾಡ್ತಾವ್ರೆ, ಅಡ ಮಡಗ್ತಾವ್ರೆ. ನಮ್ಮ ಮೇಲೆಲ್ಲ ಆಗ್ಲೇ ಹೊರೆ ಆಗದಾಗ್ಲಿ. DK ಸುರೇಶ್ ಅಥವಾ ಡಾಕ್ಟರ್ CN ಮಂಜುನಾಥ್ ಯಾರು ಗೆಲ್ತಾರೆ? ಯಾರು ಗೆಲ್ತಾರೆ ನಾವ್ ಹೇಳಕ್ಕಾಯ್ತಾ? ಜೋಬಲ್ ಅದು ಹೇಳಕ್ಕೆ. ಸಾವಿರಾರು ಜನ ವೋಟ್ ಮಾಡೋದು, ಒಬ್ರು ಮನೆಗೆ ನಾವೇ ಗೆಲ್ಸ್ಬಿಡೋ. ಮಂಜುನಾಥ್ ಗೆಲ್ತಾರೆ ಅಂತ ಭರವಸೆ ಇದೆ. ಮಂಜುನಾಥ್ ಅಲ್ದೆ ಬೇರೆ ಕ್ಯಾಂಡಿಡೇಟ್ ಹಾಕಿದ್ರೆ ಸುರೇಶ್ ಗೆದ್ಬಿಡೋರು. ಊರಿನಲ್ಲಿ 800 ಓಟ್ ಇದೆ, 600 ಓಟ್ ಮಂಜುನಾಥ್. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನರೇಂದ್ರ ಮೋದಿ ಅವ್ರೇನ್ ಬರ್ತಾರೆ ನೋಡಕ್ಕೆ? ಅವ್ರ ಡೆಲ್ಲಿ ಕುಂತವ್ರೆ. ಅವ್ರ ಸರ್ಕಾರ ಬಂದೇ ಬರ್ತದೆ, ಅವರೇ ಈ ಸತಿ ಮುಖ್ಯಮಂತ್ರಿ. ಅವರು ದೇಶ ಉಳಿಸವ್ರೆ ಬಿಡ್ರಿ. ನರೇಂದ್ರ ಮೋದಿ ನಮ್ಗೆ ದೇವರು ಬಿಡಿ, ದೇವ್ರ ಸಮಾನ. ಅವ್ರ ಬಗ್ಗೆ ನಾವೇನು ನಮ್ ನಾಲ್ಗೆ ಎತ್ತುವಷ್ಟು ಶಕ್ತಿ ನಮ್ಗೆ ಕೊಟ್ಟಿಲ್ಲ ದೇವರು. ನಮ್ಮ ದೇಶಕ್ಕಾಗಿ ಪ್ರಾಣನೇ ತ್ಯಾಗ ಮಾಡ್ತಾವ್ರೆ. ಒಂದು ಗಾಂಧಿ ಅಂತ ತಿಳುವಳಿಕೆ ಆದ ವ್ಯಕ್ತಿ ಅಲ್ಲ, ಏನೋ ಒಂದು ಮನತನದ ಮೇಲೆ ಒಯ್ತಾವ್ರ ಅವರು. ಆದ್ರೂ ಹುಡುಗ ಬುದ್ಧಿ. ಯಜಮಾನ್ರೆ ನಮಸ್ಕಾರ. ಏನ್ ಹೆಸರು? ರಾಮಯ್ಯ. ಯಾವ ಊರು? ಹನುಮಪುರ. ಹೌದಾ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. DK ಸುರೇಶ್ ಅಥವಾ ಡಾಕ್ಟರ್ CN ಮಂಜುನಾಥ್ ಯಾರು ಗೆಲ್ತಾರೆ? ಈಗ ಯಾರು ಗೆಲ್ತಾರೆ ನಾವ್ ಹೇಳಕ್ಕಾಯ್ತಾ? ಜೋಬಲ್ ಅದು ಹೇಳಕ್ಕೆ ಏನು ಇಲ್ವಲ್ಲ. ನಾವು ಅದು ಸಾವಿರಾರು ಜನ ವೋಟ್ ಮಾಡೋದು, ಒಬ್ರು ಮನೆಗೆ ನಾವೇ ಗೆಲ್ಸ್ಬಿಡವು. ಈಗೆಲ್ಲ ಚರ್ಚೆ ನಡೀತಾ ಇದೆಯಾ? ಶುರುವಾಗಿದ್ಯಾ? ಯಾರ್ ಪರವಾಗಿದ್ದಾರೆ ಜನ? ಚರ್ಚೆ BJP ಬತ್ತೆ ಅಂತಾರೆ, ಕಾಂಗ್ರೆಸ್ ಬತ್ತೆ ಅಂತಾರೆ, ದಳ ಬತ್ತೆ ಅಂತಾರೆ. ಯಾರು ಅಂತ ಕೇಳೋಣ? ನಿಮ್ ಪ್ರಕಾರ ಯಾವ್ದು ಬರ್ಬೋದು? ಬೇಕಾದ್ರೆ ಏನು ಹೇಳಕ್ಕಾಗಲ್ಲ. ಯಾರು ಬರ್ತಾರೋ ಸೋಲ್ತಾರೋ ಗೆಲ್ತಾರೋ. ಈಗ DK ಸುರೇಶ್ ಅವರು ಹಾಲಿ ಸಂಸದರು, ಕೆಲಸ ಮಾಡಿದಾರ ಹೇಗೆ? ನಮ್ಗೇನು ನಮ್ ಕೆಲಸ ಮಾಡಿ ಅವ್ರತ್ತು ಹೋಗಿಲ್ವಲ್ಲ ಯಾರಿಗೂ. ನಮ್ಮ ಕಷ್ಟಗಳನ್ನ ಯಾರು ಮಾಡಿಲ್ಲ. ಮಾಡಿ MLA ಒಂದು ತಾಲೂಕಲ್ಲಿ ಹೋಗಿ ರೆಕಾರ್ಡ್ ರೂಮ್ ಒಂದು ರೆಕಾರ್ಡ್ ಕೊಡ್ಸಕ್ಕಾಗಿಲ್ಲ. ಸರ್ವೆಗೆ ಹಾಕಿ ಒಂದು ವರ್ಷದ ಮೇಲೆ 2 ತಿಂಗಳಾಗಿದೆ, ಇನ್ನೂ ಸರ್ವೆ ಬಂದಿಲ್ಲ. MLA ಏನು ಕೆಲಸ ಮಾಡಿಸ್ತಿಲ್ವಾ? ನಮಗೆ ತಾಲೂಕಲ್ಲಿ ಯಾವ ಮಾಡ್ತಾ ಇಲ್ಲ. ಏನೆಲ್ಲ ಸಮಸ್ಯೆ ಇದೆ ಇಲ್ಲಿ ಮಾಗಡಿ ಮತ್ತೆ ನಿಮ್ಮ ಹಳ್ಳಿಲಿ ಏನ್ ಸಮಸ್ಯೆ ಇದೆ? ಎಲ್ಲಾ ಸಮಸ್ಯೆನೂ ಇದ್ದೇವೆ. ರೆಕಾರ್ಡ್ ರೂಮಲ್ಲಿ ರೆಕಾರ್ಡ್ಗಳು ಸರಿಯಾಗಿ ಮಾಡ್ತಿಲ್ಲ. ತಾಲೂಕಲ್ಲಿ ವರ್ಕರ್ಸ್ಗಳು ಸರಿಯಾಗಿ ಇದು ಮಾಡ್ತಿಲ್ಲ. ನಮ್ಮ ಹತ್ರ ಬರ್ಬೇಕು ಅಂತಾರೆ, ಅವ್ರ ಹತ್ರಕ್ಕೆ ಹೋಗ್ಬೇಕಲ್ಲ ನಾವು. ಆವಾಗೆಲ್ಲ ಓಟ್ ಹಾಕ್ತು. ಈಗ ಇವ್ರನ್ನೆಲ್ಲ ವರ್ಕರ್ಸ್ಗಳ ಹತ್ರ ನಾವು ಹೋಗ್ಬೇಕು. ಅವ್ರು ಕೇಳ್ದಾಗ ಏನ್ ಮಾಡ್ತಾರೆ ಹೇಳು? ಕೇಳ್ದಾಗ ಏನ್ ಹೇಳ್ತಾರೆ ಗೊತ್ತು? ನಮ್ಮ ಹತ್ರ ಬರ್ಬೇಕು ಅಂದಾಗ ಅವ್ರು ನಮಗೆ ದುಡ್ಡು ತಗೊಂಡು ಕೊಡಿ ಅಂತ. ಅಷ್ಟೇನೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನರೇಂದ್ರ ಮೋದಿ ಅವ್ರೇನ್ ಬರ್ತಾರೆ ನೋಡಕ್ಕೆ? ಅವ್ರ ಡೆಲ್ಲಿ ಕುಂತವ್ರೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಾಹುಲ್ ಗಾಂಧಿನೂ ಅಷ್ಟೇ, ಎಲ್ಲ ಯಾರು ಬಂದು ಅದೇನೆ. MLA ಬಾಲಕೃಷ್ಣ ಅವ್ರ ಬಗ್ಗೆ ಯಾರ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ಸರ್ ತಮ್ಮ ಹೆಸರು? ನಾಗರಾಜು. ಈಗ ಲೋಕಸಭಾ ಚುನಾವಣೆಗೆ ಇಬ್ಬರು ಅಭ್ಯರ್ಥಿಗಳು ಫೈನಲ್ ಆಗಿದೆ. ಡಾಕ್ಟರ್ CN ಮಂಜುನಾಥ್ ಮೈತ್ರಿ ಅಭ್ಯರ್ಥಿಯಾಗಿ, DK ಸುರೇಶ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ. ಯಾರು ಗೆಲ್ತಾರೆ? ನಮ್ಗೆ ಮಂಜುನಾಥ್ ಗೆಲ್ತಾರೆ ಅಂತ ಭರವಸೆ ಇದೆ. ಯಾಕೆ ಸರ್ ಮಂಜುನಾಥ್ ಅವ್ರು ಗೆಲ್ತಾರೆ ಅನ್ಸ್ತಾ ಇದೆ? ಒಳ್ಳೆ ಮನ್ಸ, ಕೆಲಸ ಮಾಡ್ತಾರೆ. ಕುಮಾರಸ್ವಾಮಿ ಅವ್ರೆ, ದೇವೇಗೌಡರು, ನಾವು ಪಕ್ಷನೇ ದೇವೇಗೌಡರು ಪಕ್ಷ, ಅವ್ರು ಗೆದ್ದೇ ಗೆಲ್ತಾರೆ. DK ಸುರೇಶ್ ಅವರು ಕೆಲಸಗಳನ್ನ ಮಾಡಿಲ್ವಾ ಹಾಗಾದ್ರೆ ಹೇಗೆ? ಯಾವ ಮಾಡಿಲ್ಲ. ಆಲೆ 5 ಸಾರಿ ಗೆಲ್ಸಿದೀವಿ, 4 ಸಾರಿ ಗೆಲ್ಸಿದೀವಿ. ಅವ್ರು ಯಾವ ಮಾಡಿಲ್ಲ, ಅವ್ರಿಗೆ ಹಾಕಲ್ಲ ನಾವು. ಈ ಬಾರಿ ಸೋಲ್ತಾರ ಹಾಗಾದ್ರೆ? ಗ್ಯಾರಂಟಿ ಸೋಲ್ತಾರೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅವ್ರ ಸರ್ಕಾರ ಬಂದೇ ಬರ್ತದೆ, ಅವರೇ ಈ ಸತಿ ಮುಖ್ಯಮಂತ್ರಿ. ಪ್ರಧಾನ ಮಂತ್ರಿ ಅವರೇ, ಮೋದಿನೇನೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಗಾಂಧಿ ಬರಲ್ರ ಈ ಕಡೆ. ರಾಹುಲ್ ಗಾಂಧಿ ಸದ್ದಿಲ್ಲ ನಮ್ಗೆ. ಸರ್ ತಮ್ಮ ಹೆಸರು? ಮಾದೇವಯ್ಯ ಅಂತ. ಈಗ ಎಲೆಕ್ಷನ್ ಬರ್ತಾ ಇದೆ, ಇಬ್ರು ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ. ಕಾಂಗ್ರೆಸ್ ನಿಂದ DK ಸುರೇಶ್, ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ CN ಮಂಜುನಾಥ್. ಯಾರು ಗೆಲ್ತಾರೆ? ಕರೆಕ್ಟ್ ಆಗಿ ಡಾಕ್ಟರ್ ಮಂಜುನಾಥ್. ಯಾಕೆ ಸರ್ ಡಾಕ್ಟರ್ ಮಂಜುನಾಥ್ ಅವ್ರು ಗೆಲ್ತಾರೆ? BJP ಕೆಲಸ ಇದೆ, ಒಳ್ಳೆ ವ್ಯಕ್ತಿ, ಒಳ್ಳೆ ಡಾಕ್ಟರ್. ಹೃದಯ ಏನನ್ನ ಹಾರ್ಟ್ ಪ್ರಾಬ್ಲಮ್ ಇದ್ರೆ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. DK ಸುರೇಶ್ ಅವ್ರು ಕೆಲಸ ಮಾಡಿಲ್ವಾ? ಮಾಡವ್ರೆ. ಕುಡಿಯಕ್ ಮೊದಲು ನೀರಿಲ್ಲ. ಸಮಸ್ಯೆ ಇದೆಯಾ ಕುಡಿಯೋ ನೀರಿಂದು? ಭಾರಿ ಸಮಸ್ಯೆ. ಏನು ಎಲ್ಲಾ ಕಡೆನೂ ಸಮಸ್ಯೆ. ಪೇಪರ್ ತಗೋಬೇಕಾಗ್ತದೆ ಸೀಟ್ ಹಾಕಕ್ಕೆ. ಇವ್ರನ್ನ ಆರಿಸಿ ಕಳ್ಸೋದು ಏನು ಗೊತ್ತಾ? ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಸರ್ಕಾರ. ಇವ್ರು ಅವ್ರ ಸ್ವಂತಕ್ಕೆ ಸರ್ಕಾರ ಮಾಡ್ಕೊಂಡವ್ರ ಅಷ್ಟೇ. ಪ್ರಜೆಗಳಿಗೆ ಏನು ಮಾಡ್ತಾ ಇಲ್ಲ ಇವ್ರು. ಪ್ರಜೆಗಳಿಗೆ ಮಾಡಂತದೇ ಇಲ್ಲ. ಯಾವ ಸರ್ಕಾರನೂ ಮಾಡ್ತಿಲ್ವಾ ಅಥವಾ ಕಾಂಗ್ರೆಸ್ ಅವ್ರು ಮಾಡ್ತಿಲ್ವಾ? ಯಾವ ಸರ್ಕಾರ ಬಂದೋದೇನೆ ಜನಗಳಿಗೆ ಯಾವ್ದು ಅನುಕೂಲ ಮಾಡಲ್ಲ. ಹಿಂದೆ ಸಮಾಜ ಪರಿಚಯ ಓದಿದೆ. ನಿನ್ ಸಣ್ಣ ಮಗ ನಿಂಗೆ ಗೊತ್ತಿಲ್ಲ, ಹುಟ್ಟಿದ್ದಿಲ್ವೋ? ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಸರ್ಕಾರ ಅಲ್ವಾ? ಪ್ರಜೆಗಳಿಗೆ ಸರ್ಕಾರ ಅಲ್ಲ, ಇದು ಸ್ವಂತಕ್ಕೆ ಸರ್ಕಾರ ಅಷ್ಟೇ. ಯಾವುದೇ ಇಲ್ಲ. ಅಷ್ಟಲ್ದಲ್ಲಿ ಇನ್ನೇನು ಪ್ರಜೆಗಳಿಗೆ ಇವ್ರೇನು ಮಾಡಕ್ ಹೋಗಲ್ಲ. ಸಾಲ ಎಲ್ಲ ರೈತರ ಮೇಲೆ, ದುಡ್ಡೆಲ್ಲ MLA ಗಳು MP ಗಳು ಮಿನಿಸ್ಟರ್ಗಳು ಮನೆ ಮೇಲೆ. ಅಷ್ಟೇನೆ. ಸರ್ ತಮ್ಮ ಹೆಸರು? ಹನುಮಂತರಾಯಪ್ಪ.
ಓಕೆ, ಈಗ ಚುನಾವಣೆ ಬರ್ತಾ ಇದೆ. ಡಾಕ್ಟರ್ CN ಮಂಜುನಾಥ್ ಅವರು ಗೆಲ್ತಾರಾ, DK ಸುರೇಶ್ ಅವರು ಗೆಲ್ತಾರಾ? ನಾವು DK ಸುರೇಶ್ ಕಾಲೇ 2 ಬಾರಿ ವೋಟ್ ಹಾಕಿದ್ದೀವಿ, 2 ಬಾರಿ ಹಾಕಿದ್ದೀವಿ. ನಾವು ಈ ಸಾರಿ ಹೊಸ ಮುಖ ನೋಡೋಣ ಅಂತ ಅಂದ್ಬಿಟ್ಟು ಡಾಕ್ಟರ್ ಮಂಜುನಾಥ್ ಹಾಕೋಣ ಅಂತ BJPಗೆ ಹಾಕೋಣ ಅಂತ ಮಾಡಿದ್ದೀವಿ. ಓಕೆ, ಈ ಬಾರಿ ಹಾಗಾದ್ರೆ ಮಾಗಡಿಯಲ್ಲಿ BJP ಅಲೆ ಇದೆಯಾ, ಹೇಗೆ BJP JDS ಅಲೆ ಇದೆಯಾ? ಇಲ್ಲ, JDS ಇಲ್ಲ, ಮೈತ್ರಿ ಮಾಡ್ಕೊಂಡವ್ರೆ BJP ಅವರು. ಬಟ್ ಈಗ JDS ಅಭ್ಯರ್ಥಿನೇ ಡಾಕ್ಟರ್ CN ಮಂಜುನಾಥ್ ಅವರು, ಬಟ್ ಮೈತ್ರಿ ಮಾಡ್ಕೊಂಡಿರೋದ್ರಿಂದ BJP JDS ಅಭ್ಯರ್ಥಿ. BJPಗೆ ಹಾಕ್ತೀವಿ. ಡಾಕ್ಟರ್ CN ಮಂಜುನಾಥ್ ಅವರೇ ಗೆಲ್ತಾರ ಹಾಗಾದ್ರೆ? ನಾವು ಒಬ್ಬರೇ ಗೆಲ್ಸಕ್ಕಾಗಲ್ಲ. ನಾವು ಜನ ತೀರ್ಮಾನ ಮಾಡಿದೀವಿ ನಾವು ಹಾಕೋಣ ಅಂತ. ಇವಾಗ ನಮ್ದೊಂದು ಗ್ರಾಮ, ಜನರ ತೀರ್ಮಾನವೇ ಅಂತಿಮ ತೀರ್ಮಾನ. ಜನ ಏನ್ ತೀರ್ಮಾನ ಮಾಡ್ತಾರೋ ಅವರೇ ಗೆಲ್ಲೋದು. ಊರಿನಲ್ಲಿ 800 ಓಟ್ ಇದೆ, 600 ಓಟ್ ಮಂಜುನಾಥ್ಗೆ ಹಾಕ್ತೀವಿ. ಓಕೆ, ಹೊಸ ಮುಖಕ್ಕೆ ಆದ್ಯತೆ. MP ಗೆ ಈಗ ಸುರೇಶ್ಗೂ ಹಾಕ್ತಾರೆ, ಓಟ್ ಹಾಕಲ್ಲ ಅಂತ ನಾವ್ ಹೇಳಲ್ಲ. ನಾವು 2 ಬಾರಿ ಹಾಕಿದೀವಿ, ಅವ್ರಿಗೆ 10 ವರ್ಷ MP ಮಾಡಿದೀವಿ ನಾವು. ಈ ಸಾರಿ ಹೊಸ ಮುಖ ಮಾಡೋಣ ಅಂತ ಮಂಜುನಾಥ್ಗೆ ಹಾಕೋಣ ಅಂತ ಮಾತನಾಡ್ತಾ ಇದ್ದೀವಿ. ಓಕೆ, ಆಲ್ರೆಡಿ ಚರ್ಚೆ ಎಲ್ಲ ಶುರು ಮಾಡಿದೀರಾ, ಮಾತಾಡಕ್ ಶುರು ಮಾಡಿದೀರಾ, ಹೇಗೆ? ನಾವು ಮನವರಿಕೆ ನಾವು ಮಾಡ್ಕೊಂಡಿದೀವಿ. ಎಲೆಕ್ಷನ್ ಬಂದಾಗ ಆಮೇಲೆ ಜನಗಳಿಗೆ ಹೇಳೋದು ಸಿಟಿಲ್ ಮಾತ್ರ ಹಂಗಿದ್ಯಾ, ಹಳ್ಳಿ ಕಡೆನೂ ಹೇಗಿದ್ಯಾ, ಹೇಗೆ ಸರ್? ಯಾವ ಹಳ್ಳಿ ಸರ್? ಹೊಸಳ್ಳಿ ಅಂತ ಅನ್ಬಿಟ್ಟು 1 ಕಿಲೋಮೀಟರ್ 800 ಓಟ್ ಇದೆ ಅಲ್ಲಿ. 800 ಓಟ್ ಇದೆ. MLA ಕೆಲಸ ಮಾಡಿದಾರಾ ಬಾಲಕೃಷ್ಣ ಅವರು? ಏನೋ ಅವ್ರು ತಕ್ಕ ಮಟ್ಟಿಗೆ ಮಾಡವ್ರೆ, ನಾವ್ ಅದನ್ನ ಮಾಡಿಲ್ಲ ಅಂತ ಹೇಳಲ್ಲ. ಅವರು ಮಾಗಡಿಗೆ ಇದು KSRTC ಡಿಪೋ ತಂದ್ರು, ಬಸ್ ಸ್ಟ್ಯಾಂಡ್ ತಂದ್ರು. ಅವರು 4 ಸಾರಿ MLA ಓಟ್ ಹಾಕಿದೀವಿ. ಅವರು JDS ಅಲ್ಲಿ ಇದ್ರು, ಮೊದಲು BJPಗೆ ಬಂದ್ರು, ಅವ್ರಿಗೂ ಓಟ್ ಹಾಕಿದೀವಿ. 3 ಸಾರಿ MLA ಮಾಡಿ JDS ಅಲ್ಲಿ ಮಾಡಿದ್ರು. ಇವಾಗ ಕಾಂಗ್ರೆಸ್ ನಲ್ಲಿ ಗೆದ್ದವ್ರೆ. ಇನ್ನು ಎಲ್ಲಿ ಸರ್ಕಾರ ಇನ್ನು ಅವರೇ ಕಿತ್ತಾಡ್ಕೊಂಡವ್ರೆ. ನಮ್ಗೆ ಇನ್ನ ಯಾವ ಅನುಕೂಲನೂ ಇನ್ನ ಮಾಗಡಿಗೆ ಮಾಡಿಲ್ಲ ಅವ್ರೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವರು ದೇಶ ಉಳಿಸವ್ರೆ ಬಿಡ್ರಿ, ದೇಶ ಉಳಿಸವ್ರೆ ನರೇಂದ್ರ ಮೋದಿ ಅವರು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ಅಡ ಮಡಗಿದ್ರು ನಮ್ ಭಾರತನ. ಇವಾಗ ರಾಹುಲ್ ಗಾಂಧಿ ಬಿಡಿಸವ್ನೆ. ಇವರು ಮೋದಿ ಅವ್ರು ಬಿಡಿಸವ್ರೆ. ನಾವು ಮೋದಿ ಅವ್ರಿಗೆ ಬಗ್ಗೆ ನಾವೇನು ಮಾತಾಡಕ್ಕಾಗಲ್ಲ. ಮೋದಿ ಅವ್ರ ಬಗ್ಗೆ ನಾವು ಮಾತಾಡಕ್ಕಾಗಲ್ಲ. ಒಳ್ಳೆ ದೇಶನ ಅವರು ಅಭಿವೃದ್ಧಿ ಮಾಡ್ತಾವ್ರೆ. ನಮ್ ದೇಶದಲ್ಲಿ ಸಾಲ ತೀರ್ಸವ್ರೆ. ಇವತ್ 3ನೇ ಸ್ಥಾನಕ್ಕೆ ಭಾರತನ ತಂದು ಮಡಗವ್ರವ್ರು. ನಾವು ಅವ್ರ ಬಗ್ಗೆ ಏನು ಮಾತಾಡಕ್ಕಾಗಲ್ಲ. ಈಗಿರೋ ಸರ್ಕಾರ ನೀವ್ ಹೇಳ್ದಂಗೆ ಸಾಲ ಮಾಡ್ತಾವ್ರೆ, ಅಡ ಮಡಗ್ತಾವ್ರೆ. ನಮ್ಮ ಮ್ಯಾಲೆಲ್ಲ ಆಗ್ಲಿ ಹೊರೆ ಆಗದಾಗ್ಲಿ. ಕುಡಿಯಕ್ ನೀರಿಲ್ಲ, ನಮ್ಮೂರ ಟ್ಯಾಂಕರ್ ಅಲ್ಲಿ ಹೊಡಿತಾವ್ರೆ. ಹೆಸರು ತಿಮ್ಮೇಗೌಡ ಅಂತ. ಎಲೆಕ್ಷನ್ ಬರ್ತಾ ಇದೆ. ಡಾಕ್ಟರ್ CN ಮಂಜುನಾಥ್ ಅವ್ರು ಗೆಲ್ತಾರಾ, DK ಸುರೇಶ್ ಅವ್ರು ಗೆಲ್ತಾರಾ? ಇಲ್ಲ ಬಿಡಿ, ಮಂಜುನಾಥ್ ಒಳ್ಳೆ ಗಣ್ಯ ವ್ಯಕ್ತಿ. ಜಯದೇವದಲ್ಲಿ ಅವರು ಸುಮಾರು ಜನಕ್ಕೆ ಪ್ರಾಣನ ಉಳಿಸಿದ್ದಾರೆ. ಅವರು ಗೆಲ್ಲಬೇಕು ಅನ್ನೋ ಒಂದು ಮನಸ್ಸು ಜನಗಳಲ್ಲಿ ಏನಾದ್ರು ಬಂದ್ರೆ ಸುರೇಶ್ ಅವರು ಅಷ್ಟು ಸುಲಭ ಗೆಲ್ಲಕ್ಕಾಗಲ್ಲ. ಮಂಜುನಾಥ್ಗೂ ಸುರೇಶ್ಗೂ ಬಹಳ ಅಜಗಜಾಂತರ ಅದೇ. ಮಂಜುನಾಥ್ ಅಲ್ದೆ ಬೇರೆ ಕ್ಯಾಂಡಿಡೇಟ್ ಹಾಕಿದ್ರೆ ಸುರೇಶ್ ಗೆದ್ಬಿಡೋರು. ಮಂಜುನಾಥ್ ಬಾರಿ ಪೈಪೋಟಿ ಇದೆಯಾ ಬೆಂಗಳೂರು ಗ್ರಾಮಾಂತರ ಈ ಬಾರಿ? ಇಡೀ ಭಾರತದಲ್ಲಿ ಬೆಂಗಳೂರು ಗ್ರಾಮಾಂತರ ಪೈಪೋಟಿ ಅಷ್ಟು ಯಾವ್ದು ಇಲ್ಲ. ಮಂಗಳೂರು ನೋಡ್ತಾರೆ ಎಲ್ರು, ಈ ಕಡೆನೆ ಬೆಂಗಳೂರು ಗ್ರಾಮಾಂತರದ ನೋಡ್ತಾವ್ರೆ. ಆದ್ರಿಂದ ಅವ್ರ ಕ್ಯಾಂಡಿಡೇಟೇ ಸಿಕ್ಕದೇನೆ ದೇವೇಗೌಡರು ಅವ್ರ ಅಳಿಯನ್ನೇ ತಯಾರು ಮಾಡಿ ಏನೋ ಬಿಟ್ಟಿರೋದ್ರಿಂದ. ಆದ್ರೆ ವ್ಯಕ್ತಿತ್ವದಲ್ಲಿ ಮಂಜುನಾಥ್ ಬಹಳ ಗಣ್ಯ ವ್ಯಕ್ತಿ. ಆದ್ರೆ ಹಣಕಾಸಿನ ಬಗ್ಗೆ ಏನ್ ಮಾಡ್ತಾರೆ ಅಂತ ಜನಗಳ ಅಭಿಪ್ರಾಯನ ನಾವು ತಿಳಿದು ಅಳಿಯಕ್ಕಾಗಲ್ಲ. DK ಸುರೇಶ್ ಮೇಲೆ ಬಹಳ ಕಷ್ಟನೂ ಅದೇ. DK ಸುರೇಶ್ ಲಕ್ಷ ಲೀಡಲ್ಲಿ ಗೆದ್ದಿದ್ರು ಹೋದ್ಸಲ. ಆಚೆ ಸಲ ಒಂದ್ಸಲ ಗೆದ್ರು, ಒಂದ್ಸಲ ದೇವೇಗೌಡ್ರೆ ನಿಂತಿ ಸೋತ್ರು. ಇಲ್ಲಿ ದೇವೇಗೌಡ್ರೆ ನಿಂತಿದ್ರು ಕನಕಪುರ ಕ್ಷೇತ್ರಕ್ಕೆ, ಅವರೇ ಕೂಡ ಸೋತ್ಬಿಟ್ರು. ಆದ್ರೂ ಈ ಸಾರಿ ಮಂಜುನಾಥ್ನ ಆರಿಸಿ ಹಾಕಿದ್ದಾರೆ. ಏನೋ ಆ ಪರಮಾತ್ಮ ಏನ್ ಮಾಡ್ತಾನೋ. ಅಂದ್ರೆ ವ್ಯಕ್ತಿ ಗಣ್ಯ ವ್ಯಕ್ತಿ. ಹಾಗಾದ್ರೆ ರೋಚಕವಾಗಿರುತ್ತೆ ಬೆಂಗಳೂರು ಗ್ರಾಮಾಂತರ ಲೋಕಸಭೆ. ಇಡೀ ಭಾರತದಲ್ಲೇ ಹೆಸರುವಾಸಿಗೆ ಈ ಗ್ರಾಮಾಂತರದಷ್ಟು ದೊಡ್ಡದು ಯಾವ್ದು ಇಲ್ಲ. ಉತ್ರಳ್ಳಿ ತಾವಿಂದ ಪೂರಾ ಆನೇಕಲ್ ತಾವಿಂದ 7 ತಾಲೂಕು 8 ತಾಲೂಕು ಸೇರೈತೆ. ಕೌಂಟಿಂಗ್ ದಿನ ಹಾಗಾದ್ರೆ ಕೊನೆ ಹಂತದವರೆಗೂ ಕೂಡ ಕುತೂಹಲ ಇರುತ್ತೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನರೇಂದ್ರ ಮೋದಿ ನಮ್ಗೆ ದೇವರು ಬಿಡಿ, ದೇವ್ರ ಸಮಾನ. ಅವ್ರ ಬಗ್ಗೆ ನಾವೇನು ನಮ್ಮ ನಾಲ್ಗೆ ಎತ್ತುವಷ್ಟು ಶಕ್ತಿ ನಮ್ಗೆ ಕೊಟ್ಟಿಲ್ಲ ದೇವರು. ನರೇಂದ್ರ ಮೋದಿ ನಮ್ಮ ದೇಶಕ್ಕಾಗಿ ಪ್ರಾಣನೇ ತ್ಯಾಗ ಮಾಡ್ತಾವ್ರೆ. ನೆಕ್ಸ್ಟ್ ಇದೊಂದು 5 ವರ್ಷ ಬಂದ್ರೆ ಅವರು ನಮ್ಮ ಭಾರತದಲ್ಲಿ ದೊಡ್ಡವರು ಚಿಕ್ಕವರು ಅವರು ಇವರು ಕೀಳು ಮೇಲು ಅನ್ನೋ ಒಂದು ಸಮಾನವಾದ ಒಂದು ರೀತಿನ ತತ್ತಾರೆ. ಸೂರ್ ಇಲ್ದೇ ಇರೋರಿಗೆಲ್ಲ ಪ್ರತಿಯೊಂದು ಮನೆಗೂ ಬಾಡಿಗೆ ಮನೇಲಿ ಇರೋರ್ಗು ಒಂದು ಸೂರ್ ಮಾಡ್ಕೊಡ್ತಾರೆ. ಅವ್ರ ಆಸ್ಪಾಸ್ನೆ ಕೊಟ್ಟವ್ರೆ. ಕೊಡದೆ ಯಾವುದುವೆ ಅವರು ಈಗ ಅವ್ರು ಏನ್ ಮಾಡ್ಬೇಕು ಅಂತ ಅವ್ರ ಗುರಿ ಇದೆಯೋ
ಅವ್ರ ಮೈಂಡ್ ಏನಿದೆಯೋ ಅದು ನಾವು ಅಷ್ಟು ಸುಲಭವಾಗಿ ಹೇಳಕ್ಕಾಗಲ್ಲ. ಇವತ್ತು ಯಾವ ದೇಶಕ್ಕೆ ಯಾರೋ ಪ್ರಧಾನಿ ಆದ್ರೂ ಹೋಗದೆ ಇರುವಂತ ದೇಶಗಳು ಬೇಕಾದಷ್ಟಿದ್ದು, ಇವತ್ತು ಅಂಥದಕ್ಕೆಲ್ಲ ಸಲೀಸಾಗೆ ಸರಾಗವಾಗಿ ಹೋಗಿ ಅವ್ರನ್ನ ಹೊಂದಿಸ್ಕೊಂಡು ಪ್ರತಿಯೊಂದು ಸವಲತ್ತು ತಗತಾವ್ರೆ. ಸುಮ್ಮನೆ ನಾವು ಅವ್ರ ಬಗ್ಗೆ ನಾವು ಎತ್ತೋಷ್ಟು ಶಕ್ತಿ ನಮ್ಗಿಲ್ಲ. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಾಹುಲ್ ಗಾಂಧಿ ಅಂತ ತಿಳುವಳಿಕೆ ಆದ ವ್ಯಕ್ತಿ ಅಲ್ಲ. ಏನೋ ಒಂದು ಮನತನದ ಮೇಲೆ ಹೋಯ್ತಾವ್ರವ್ರು, ಆದ್ರೂ ಹುಡುಗ ಬುದ್ಧಿ ಆಗಲ್ಲ, ಕಷ್ಟ ಇದೆ ಪಾಪ. ಅವರು ನಮ್ಮ ಮೋದಿಯವರು ಮೇಲೆ ಅಭಿಪ್ರಾಯ ಇಟ್ಕೊಂಡು ಅವರು ಅದನ್ನ ಮಾಡ್ಲೇಬಾರ್ದು, ಆದ್ರೂ ಅವರು ಮಾಡ್ತಾವ್ರೆ. ಆದ್ರೆ ತುಂಬಾ ಕಷ್ಟ ಇದೆ ತಾಯಿ. ಓಕೆ,